ಏನಿದು ಬಿಲ್ಡಿಂಗ್ ಬ್ಲಾಕು ಏನೋ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು, ನಿಮ್ಮ ಗೆಸ್ಸು ಕರೆಕ್ಟು. ಮಕ್ಕಳ ಆಟದ ಸಾಮಾನು ಅನ್ನೋದಕ್ಕಿಂತ ಇದು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬೋದು. ಸ ಏನೋ ಇದು ಒಂದು ಸಲ ಬಿಲ್ಡ್ ಮಾಡಿದ್ಮೇಲೆ ಅದನ್ನು ತೆಗೆದು ಆಟ ಆಡೋದಕ್ಕಂತೂ ಆಗಲ್ಲ, ಮತ್ತೆ ಮತ್ತೆ ಅದನ್ನು ಜೋಡಿಸೋದಕ್ಕೂ ಆಗಲ್ಲ. ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದನ್ನು ಹೇಳೋದು ಲೆಗೋ ಬ್ಲಾಕ್ಸ್ ಅಂತ. ಲೆಗೋ ಸೆಟ್ಟು, ಲೆಗೋ ಬ್ಲಾಕು, ಲೆಗೋ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತಾರೆ. ನನ್ನ ಮಕ್ಕಳಿಗಂತೂ ಇದರ ಕ್ರೇಜು ತುಂಬ. ನನಗೆ ಅಷ್ಟು ಇಷ್ಟ ಆಗಲ್ಲ, ಆದರೂ ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ವ, ಆದ್ದರಿಂದ ನಾವು ಒಂದು ಸಲ ಮಾಲ್ಗೆ ಹೋಗಿದ್ವಿ. ಆಗ ಇದೆಲ್ಲ ನೋಡಿ ತುಂಬ ಒಂಥರ ಇಷ್ಟ ಆಯಿತು. ಬಿಲ್ಡಿಂಗ್ ಬ್ಲಾಕ್ಗಳದ್ದು ಮಾಡಿಟ್ಟಿದ್ದಾರಲ್ಲ ಸೆಟ್ಟದು, ಅದಕ್ಕೆ ಸುಮ್ಮನೆ ವೀಡಿಯೋ ತೊಗೊಳ್ಳೋಣ ಅಂತ ತೊಗೊಂಡೆ. ಇದಕ್ಕೆ ಏನು ಗೊತ್ತಾ, ಈ ಇದು ಸೆಟ್ಟನ್ನೆಲ್ಲ ಬಿಲ್ಡ್ ಮಾಡೋದು ಯಾರು ಅಂದ್ಕೊಂಡ್ರಿ, ಮಕ್ಕಳುಗಳಿಗೆ 2 months ಆದಮೇಲೆ ಹಾಲಿಡೇಸ್ ಬರುತ್ತಲ್ವ ಸ್ಕೂಲ್ ಮಕ್ಕಳಿಗೆ. ಇಲ್ಲಿ 15 years ಆದಮೇಲೆ ಮಕ್ಕಳು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬ್ ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೋದು, ಅಥವಾ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕೆಲಸ ಮಾಡ್ಬೋದು. ಅಂಥ ಸ್ಕೂಲ್ ಮಕ್ಕಳುಗಳನ್ನ ಈ ಕೆಲಸಕ್ಕೆ ಬರ್ತಾರೆ. ಅವ್ರ ಕೆಲಸ ಏನು ಅಂತಂದರೆ ಇದನ್ನು ಬಿಲ್ಡ್ ಮಾಡೋದು, ಈ ಸೆಟ್ಗಳನ್ನ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಆದರೂ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಥೌಸಂಡ್ಸ್ ಟುಗೆದರ್ ಸಣ್ಣ ಸಣ್ಣ ಪೀಸು. ಅದು ಎಷ್ಟಿರ್ಬೋದು ಅಂತಂದರೆ ಒಂದು ಬ್ಲಾಕ್ಗಳು ಒಂದು 3 mm ಇರ್ಬೋದೇನೋ, 3 mm ಮತ್ತು 3 mm ಅಷ್ಟೇ ಸಣ್ಣದು. ಈ ಬಿಲ್ಡಿಂಗ್ ಇದು ನನಗಂತೂ ಮುಂಚೆ ಇಷ್ಟನೇ ಆಗ್ತಿರ್ಲಿಲ್ಲ. ಅದು ಮಕ್ಕಳು ಸಣ್ಣವರಾಗಿದ್ದಾಗ ಟೈಡಿ ಅಪ್ ಮಾಡ್ತಾ ಇರಲಿಲ್ವಲ್ಲ, ರಾತ್ರಿ ಟೈಮು ಬಿಲ್ಡ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಿದ್ರು ಸಣ್ಣ ಸಣ್ಣ ಪೀಸ್ಗಳು ಅದು ಎಲ್ಲ. ಆಗ ಏನಾದರೂ ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ಚುಚ್ಚೋದಲ್ಲ, ಆಗ ಚುಚ್ಚಿದಾಗಂತೂ ಅದು ಪ್ರಾಣ ಹೋದಂಗೆ ಆಗ್ತಾಯಿತ್ತು ಪಾದಗಳಿಗೆ. ಅದರಿಂದ ಇಷ್ಟಪಡ್ತಿರ್ಲಿಲ್ಲ. ಎಷ್ಟೋ ಸಲ ಎಷ್ಟೋ ಪೀಸ್ಗಳನ್ನ ಎಸೆದು ಬಿಟ್ಟಿದ್ದೀನಿ ನಾನು ಆ ಥರ. ಆದರೆ ಈಗ ಮಕ್ಕಳು ಆ ಥರ ಅಲ್ಲ, ದೊಡ್ಡವರಾದ್ರಲ್ವ, ದೊಡ್ಡವರಾದಂಗೆ ಅವರ ಇದು ಸ್ಕಿಲ್ಲು ಎಲ್ಲ ಒಂದು ಸ್ವಲ್ಪ ಬೆಳೆಯುತ್ತಲ್ವ, ಮೆಚ್ಯೂರಿಟಿ ಬರುತ್ತಲ್ವ, ಹಾಗೆ. ಅದರಿಂದ ಈಗ ಏನು ಮಾಡ್ತಾರೆ ಅಂದರೆ, ಬಿಲ್ಡ್ ಮಾಡಾದಮೇಲೆ ಎಕ್ಸ್ಟ್ರಾ ಪೀಸಸ್, ಸ್ಪೇರ್ ಪೀಸಸ್ಗಳಿರುತ್ತಲ್ಲ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ ಬಾಕ್ಸಲ್ಲಿ ಇಟ್ಕೊಂಡು ಬೇಕು ಅಂದಾಗ ತೆಗಿತಾರೆ ಏನಕ್ಕೆ, ಅಥವಾ ಅದರಿಂದನೇ ಇನ್ನೇನಾದರೂ ಮಾಡ್ತಾರೆ. ಹಾಗೆ ಈ ಥರ ಸುಮಾರು ಇತ್ತು. ಇದಕ್ಕೆಲ್ಲ ಎಷ್ಟು ಅಂದ್ಕೊಂಡಿದ್ದೀರಾ, ಒಂದೊಂದು ಸೆಟ್ಟಿಗೂ ಸುಮಾರು ಮಿನಿಮಮ್ ಈ ಥರ ದೊಡ್ಡ ಸೆಟ್ಟಿಗೆ ಅಂತಂದರೆ ಒಂದು $700-800, ಅಂದರೆ ಎಷ್ಟು ಅಂತಂದರೆ ಒಂದು 30,000 35,000 ಆ ಥರ. ಅದಕ್ಕಿಂತಲೂ ಎಷ್ಟು ಅಂತಂದರೆ ಒಂಥರ ಮಕ್ಕಳು ಪೇಷನ್ಸ್ ಕಲಿತಾರೆ, ಆಮೇಲೆ ಪೇಷನ್ಸ್ ಜೊತೆಗೆ ಕಾನ್ಸಂಟ್ರೇಟ್ ಮಾಡೋದನ್ನು ಕಲಿತಾರೆ ಅದರಿಂದನೇ ಅರ್ಧ ನಾನು ತೆಕ್ಕೊಟ್ಟಿದ್ದು, ನಾನಲ್ಲ, ನಮ್ಮ ಮನೆಯವ್ರು ತೆಕ್ಕೊಡ್ತಾ ಇದ್ದರು. ನನಗೆ ಇದು ಡಾಗಿ ಅಂತೂ ತುಂಬ ಇಷ್ಟ ಆಯಿತು. ಮೇಲೆ ಒಂದು ಇದೆಯಲ್ಲ, ಆ ಡಾಗ್ದಂತೂ ನನ್ನ ಮಗ ಡ್ರಾಯಿಂಗೂ ಬರ್ತಿದ್ದಾನೆ, ಅದು 2ನೇವನು. ಅದಂತೂ ತುಂಬ ಚೆನ್ನಾಗಿದೆ, ಅದರಿಂದ ಅದನ್ನು ತಗೊಂಡೆ. ಆದರೆ ಲೆಗೋದಲ್ಲಿ ಮಾಡಿದಾಗ ಅದು ಅಷ್ಟೇನು ಚೆನ್ನಾಗಿ ಕಾಣಿಸ್ಲಿಲ್ಲ, ಇಷ್ಟ ಆಗಲಿಲ್ಲ ನನಗೆ. ಈ ಕಾರಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಒಂದಷ್ಟು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ರೇಂಜ್ ಕಾರ್ಗಳಿವೆ, ಅದು ತೆಕ್ಕೊಡ್ಬೇಕು ಅಂತ ಅನ್ಕೋತೀನಿ, ನೋಡೋಣ ಯಾವಾಗ ಅಂತ. ಇಲ್ಲಿ ಮಕ್ಕಳಿಗೆ ಹೇಗೆ ಅಂತಂತಂದರೆ, ಹೊರಗಂತೂ ಹೋಗಿ ಆಟ ಆಡಲ್ಲ ಅಲ್ವ ನಮ್ಗಳಂಗೆ. ನಾವುಗಳಾದರೆ ರೋಡಲ್ಲಿ ಆಟ ಆಡ್ಕೊಂಡು ಇರ್ತಿದ್ವಿ ರಜಾ ಅಂತ ಅಂದರೆ, ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು. ಇಲ್ಲಿ ಮಕ್ಕಳುಗಳು ಹಾಗೆಲ್ಲ, ಅವರೇನಾದರೂ ಆಟಕ್ಕೆ ಹೋಗಬೇಕು ಫ್ರೆಂಡ್ಸ್ಗಳ ಜೊತೆ ಅಂತಂದರೆ ಕಮ್ಯುನಿಕೇಟ್ ಮಾಡಿಕೊಂಡು ಈ ಟೈಮಿಗೆ ಸಿಗೋಣ ಇಲ್ಲಿ, ಹಾಗೆ ಹೀಗೆ ಅಂತ ಹೋಗಬೇಕು. ಮತ್ತು ನೇಬರ್ಸು, ಅಕ್ಕಪಕ್ಕದ ಮನೆ ಅಂತ, ಅವ್ರ ಜೊತೆಗೂ ಅಷ್ಟು ಕಾಂಟ್ಯಾಕ್ಟ್ ಇರೋಲ್ವಲ್ಲ. ಇದಂತೂ ತುಂಬ ಇಷ್ಟ ಆಯಿತು. ಸ್ಟಾವಾಸ್ತು, ಶಿಪ್ಪು, ನನ್ನ ಮಗನ ಹತ್ರನೂ ಇದೆ, ಈ ಥರದ್ದಿದೆ. ಸ್ಟಾವಾ ರೇಂಜ್ ಅನಿಸುತ್ತೆ, ಒಂದೊಂದು ತುಂಬಾ ಚೆನ್ನಾಗಿದೆ. ಇದು ಮುಂಚೆ ಇರಲಿಲ್ಲ ಈ ಲೆಗೋ ಸ್ಟೋರು. ಈಗ ಒಂದು 4-5 ವರ್ಷ ಆಯಿತು ಅಷ್ಟೇ ಬಂದು. ಆಮೇಲೆ ಈ ಸ್ಟೋರಿಗೆ ಹೋದವರು ಯಾರೂ ಸಾಮಾನ್ಯ ವಾಪಸ್ ಬರೋಲ್ಲ. ಒಂದೆಲ್ಲ ಒಂದು ಮಕ್ಕಳು ಕೇಳ್ತಾರಲ್ವ, ತೆಕ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ
ತೆಕ್ಕೊಟ್ಬಿಟ್ಟು ಬರ್ತೀವಿ. ಆಮೇಲೆ ನಮ್ಮದು ಅಕೌಂಟ್ಗಳಿರುತ್ತಲ್ಲ ಅದ್ರಲ್ಲಿ ಹೋಗಿ ಅದರಿಂದ ಇದು ಮಾಡಿದ್ರೆ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. ಈಗ ಸಾಮಾನ್ಯ ಒಂದು $100 ಆಗಿದ್ದರೆ ಅದರಲ್ಲೊಂದು $20 ಏನೋ ಡಿಸ್ಕೌಂಟಾಗಿ ಸಿಗಬಹುದು. ನೋಡಿ ಅಲ್ಲಿ ಒಂದು ಫೆರಾರಿ ಇದು ಇತ್ತು, ಶೋರೂಮು ಇತ್ತು. ಈ ಕಾರ್ ತುಂಬ ಇಷ್ಟ ಆಯಿತು ರೆಡ್ದು, ಹಾಗಾಗಿ ಅದನ್ನು ತಗೊಂಡೆ. ನನ್ನ ಮಕ್ಕಳಿಗೂ ಫೆರಾರಿ ಅಂದರೆ ತುಂಬ ಇಷ್ಟ. ಇದು ನಂದು 2ನೇ ಮಗನ ಬರ್ತ್ಡೇಗೆ ನನ್ನ ದೊಡ್ಡ ಮಗ ತೆಗೆಸ್ಕೊಂಡ. ಇದು ಇದರ ಹೆಸರು ಡೈಲಿ ಬ್ಯೂಗಲ್ ಅಂತ. ಓಪನ್ ಮಾಡ್ತಿದ್ದೆ, ಕೇಕ್ ಕಟ್ ಆದಮೇಲೆ 8 ಆಮೇಲೆ ಡಿನ್ನರು ಅದೆಲ್ಲ ಮುಗಿಸ್ಕೊಂಡು ಅವತ್ತು ನಾವು ಮೂವಿಗೆ ಬೇರೆ ಹೋಗಿದ್ವಿ. ಮೂವಿಯಿಂದ ಬರೋ ತನಕನೇ ಒಂದು 11 ಏನೋ ಆಗಿತ್ತು. ಆಮೇಲೆ ಅದನ್ನು ಬಿಲ್ಡ್ ಮಾಡೋದಕ್ಕೆ ಕೂತ್ಕೊಂಡಿದ್ದ. ಆಮೇಲೂ ಫೋರ್ಸ್ ಮಾಡಿ ಅವನನ್ನು ಮಲಗಿಸಿದ್ದು. ಒಂದು ದಿನ ತೊಗೊಂಡೇನೋ ಬಿಲ್ಡ್ ಮಾಡೋದಕ್ಕೆ. ಇದಂತೂ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಕ್ರೇಜ್ ಏನು ಅಂತಂದರೆ ರೂಬಿಕ್ಸ್ ಕ್ಯೂಬ್ದಂತೂ ತುಂಬಾ ಇದೆ. ಅವ್ರ ಹತ್ರ ಸುಮಾರು ಎಷ್ಟು 5x5 ಇದೆ. 3x3ನಂತೂ ಲೀಲಾಜಾಲವಾಗಿ ಒಂದು ಹೈಯೆಸ್ಟು ಒಂದು 25 ಸೆಕೆಂಡೋ 30 ಸೆಕೆಂಡಲ್ಲಿ ಅದನ್ನು ಮಾಡಿ ಮುಗಿಸ್ತಾರೆ. ಆಮೇಲೆ ಈ ಸೆಟ್ ಅಂತೂ ನನಗೆ ತುಂಬಾ ಇಷ್ಟ. ಏನಕ್ಕೋ ಗೊತ್ತಿಲ್ಲ. ಫಸ್ಟು ನಾನು ಇಂಡಿಯಾಗೆ ಬಂದೆಲ್ಲ 2023 ಒಬ್ಬಳೇ ಟಿಕೆಟ್ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಆಗ ಹಸ್ಬೆಂಡ್ ಕರೆದ್ರು ಅಂತ ಹೋಗೋಕ್ಕೆ ಎಲ್ಲ ಇದು ಮಾಡಿಕೊಂಡು ಪಾಸ್ಪೋರ್ಟ್ ತೊಗೊಳ್ಳೋಣ ಅಂತ ಹಿಂಗೆ ಹೋಗ್ತಿದ್ದೆ. ಏನು ಟಚ್ ಆಯಿತೋ ಏನೋ ಗೊತ್ತಿಲ್ಲ. ಆ ಮೇಲ್ಗಡೆ ಪಿಕಾಕ್ ಗ್ರೀನ್ ಇದೆಯಲ್ಲ ಅದು ಡಬಾರ್ ಅಂತ ಬಿತ್ತು. ಅದು ಬಿದ್ದೋದ್ಮೇಲೆ ನನಗೆ ಟೈಮೂ ಸಿಗಲಿಲ್ಲ ಎತ್ತಕ್ಕದಕ್ಕೆ. ಹಾಗೆ ಹೊಟ್ಟೋದೆ. ಅಷ್ಟೊತ್ತಿಗೆ ಮಗ ಬಂದಿದ್ದ. ಮಗ ಅಳ್ತಾ ಕೂತಿದ್ದ ಫುಟ್ಬಾಲ್ ಇದು ಮ್ಯಾಚಿಗೆ ಬಂದು. ಆಮೇಲೆ ಅವನೇ ಏನೋ ಬಿಲ್ಡ್ ಮಾಡ್ದ ಸದ್ಯ. ಈಗ ಅವರೆಷ್ಟು ನಿಪುಣರಾಗಿದ್ದಾರೆ ಅಂತಂದರೆ ಇನ್ಸ್ಟ್ರಕ್ಷನ್ಸ್ ಇಲ್ಲದೇ ಇವೆಲ್ಲ ನೋಡಿಕೊಂಡು ಹಾಗೆಯೇ ಹೇಗೋ ಬಿಲ್ಡ್ ಮಾಡೋದು ಕಲ್ತಿದ್ದಾರೆ. ಆಮೇಲೆ ಇದೊಂದು ಪಾಪಪ್ ಇದು, ಅದರಿಂದ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಒಂದಷ್ಟು ತೆಗೆದಿಟ್ಕೊಂಡಿದ್ದಾರೆ. ಆಮೇಲೆ ಮೆಸ್ಸಿ ಮೇಲಂತೂ ತುಂಬ ಕ್ರೇಜ್ ಜಾಸ್ತಿ. ಆದ್ದರಿಂದ ಅದರಲ್ಲಿ ಹೆಸರಿದೆ ಅಂದ್ಬಿಟ್ಟು ಆ ಬಾಟಲ್ದನ್ನು ಪ್ರೈಮು ಇದನ್ನು ಇಟ್ಕೊಂಡು ಕೂತಿದ್ದಾನೆ ಅವನು. ಹಾಗೇ ದೊಡ್ಡವನು ಎಸಿತೀನಿ ಅಂದರೂ ಎಸಿಯೋದಕ್ಕೆ ಬಿಟ್ಟಿಲ್ಲ. ಇದೆಲ್ಲ ಈ ದೊಡ್ಡದೆಲ್ಲ ಸೆಟ್ಗಳು ನನ್ನ ದೊಡ್ಡ ಮಗಂದು. ಚಿಕ್ಕವನದು ಇದೆ, ಅದು ಬೇರೆ ಕಡೆ. ಇದು ಇವನ ರೂಮಲ್ಲಿ ದೊಡ್ಡವನು ಅವನದನ್ನು ಮಾತ್ರ ಇಟ್ಕೊಂಡಿದ್ದಾನೆ. ಟೇಬಲೆಲ್ಲ ಸ್ವಲ್ಪ ದೊಡ್ಡದಾಗಿದೆ, ಜಾಗ ಇದೆ ಅಂದ್ಕೊಂಡು. ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ತೋರಿಸೋದು? ನಿಮಗೂ ಏನಾದರೂ ಈ ಥರ ಹಾಬಿ ಅಥವಾ ಏನಾದರೂ ಎಕ್ಸ್ಟ್ರಾ ಇದು ಬಿಲ್ಡಿಂಗ್ದು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ನನ್ನ ಚಿಕ್ಕ ಮಗಂದು. ಇದು ಯಾವಾಗ ಅಂತಂದರೆ ನಾನು ಮದುವೆಗೆ ಬಂದಿದ್ನಲ್ಲ, ಆಗ ಅವನ ಬರ್ತ್ಡೇಗೆ ಅವರ ಅಪ್ಪ ಕೊಡಿಸಿದ್ದು ಇದನ್ನು ಕಾರ್ನ. ಚಿಕ್ಕವನು ಈಗ ಏನೋ ಕಲ್ತ್ಕೊಬಿಟ್ಟಿದ್ದಾನೆ, ಅವನು ಮಾಡ್ತಂತು ಚೆನ್ನಾಗಿ. ಬಿಲ್ಡಿಂಗ್ ಬ್ಲಾಕ್ಗಳು ಎಲ್ಲ ಚೆನ್ನಾಗಿ ಅಂತಂದರೆ ಇನ್ಸ್ಟ್ರಕ್ಷನ್ ಇರುತ್ತಲ್ಲ, ಆದರೆ ಇನ್ಸ್ಟ್ರಕ್ಷನ್ ಓದ್ಕೊಂಡು ಮಾಡೋದೇ ಕಷ್ಟ. ಇದು ಚಿಕ್ಕವಂದೇ. ಇದು ಒಂಥರ ಸ್ಪೇಸ್ ಶಿಪ್ ಥರ ಇದೆ. ನನಗೆ ಅದರ ಹೆಸರು ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಒಂಥರ. ಎಲ್ಲ ಸ್ಟಾರ್ ವಾರ್ ಇದು ಅವನದೆಲ್ಲ. ಇದು ಚಿಕ್ಕವಂದೇ, ಡ್ರ್ಯಾಗನ್ ಥರ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ. ಅವ್ರು ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ, ಜಾಗ ಆಗಲ್ಲ ಇನ್ನು ಅಂತಂದ್ಬಿಟ್ಟು ಅದನ್ನು ಲಿವಿಂಗ್ ರೂಮಲ್ಲಿ ಇಟ್ಟಿದ್ದಾರೆ. ಒಂದು ಶೆಲ್ಫ್ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಲಿವಿಂಗ್ ರೂಮಲ್ಲಿ ಬೇರೆ ಇಡೋದಕ್ಕಿಂತ ಇವ್ರದ್ದು ಲೆಗೋ ಸೆಟ್ಗಳೇ ಆಗೋಗಿದೆ ನನಗೆ ಜಾಸ್ತಿ. ಕಾರ್ಗಳು ತೋರಿಸ್ಬೇಕು ಅಂದ್ಕೊಂಡೆ, ಮರ್ತೋಯ್ತು. ಇದು ಸ್ಟಾರ್ ಶಿಪ್ಪು. ಇದೆಲ್ಲ ನನ್ನ ಚಿಕ್ಕ ಮಗಂದೇ, ಸ್ಟಾರ್ ವಾರ್ದು ಶಿಪ್ಪು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾನೆ. ಒಂದಷ್ಟು ಸಲ ಆಟ ಆಡ್ತಾರೆ. ಇದು ನನ್ನ ದೊಡ್ಡ ಮಗಂದು. ಇಂಥದ್ದು ಟೆಂಪಲ್, ನಿಂಜಾ ಟೆಂಪಲ್ ಅಂತನೋ ಏನೋ. ನಿಮ್ಗೆ ಇಷ್ಟ ಆಗ್ತಿದೆಯಾ? ದೊಡ್ಡವರಿಗೆ ಇಷ್ಟ ಆಗಲ್ಲ, ಸಣ್ಣ ಮಕ್ಕಳಿಗೆ ಇಷ್ಟ ಆಗಬಹುದಲ್ವಾ. ಇನ್ನು ದೊಡ್ಡವ್ರಿಗೆ ನಮಗೆ ಅಂತಂದರೆ ಕಿಚನ್ ಐಟಮ್ಗಳು ತೋರಿಸಿದ್ರೆ ಇಷ್ಟ ಆಗಬಹುದು. ನನಗಂತೂ ಈ ಬೈಕು ತುಂಬ ಇಷ್ಟ ಆಯಿತು. ನನ್ನ ಮಗನ ಬರ್ಡೇಗೆ ಅವನ ಫ್ರೆಂಡ್ಸ್ಗಳು ಕೊಟ್ಟಿದ್ದು.
ಮುಂಚೆ ಎಲ್ಲ ಕೇಳಿದ್ದೆ ಬೇಕಾ ಬೈಕು ಅಂತಂದರೆ ಬೇಡ ಬೇಡ ಅಂದಿದ್ದ. ಆದರೆ ಅದೇ ಬೈಕು ಫ್ರೆಂಡ್ಸ್ಗಳು ಕೊಟ್ಟಾಗ ಏನು ಇದು ಮಾಡೋಕ್ಕಾಗಲ್ವಲ್ಲ. ಇದು ನನ್ನ ದೊಡ್ಡ ಮಗಂದು ಫಸ್ಟ್ ಇದು ದೊಡ್ಡದು ಅಂತ ತೊಗೊಂಡಿದ್ದು ಡ್ರ್ಯಾಗನ್ನು. ಇದು ದೊಡ್ಡವಂದೇ ಎಲ್ಲ ಒಂಥರ ಸ್ಪೇಸ್ ಶಿಪ್ಗಳು.